ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾಜಿ, ನನ್ನ ಜೊತೆ ಇದ್ದಾರೆ ನಾನು ಚೇತನ್ ಹೂಗಾರ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ ಎಲ್ಲಾ ವಿದ್ಯಮಾನಗಳನ್ನು 30 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಆಡಳಿತಾರೂಢ ಬಿಜೆಪಿ ಭರ್ಜರಿ ತಯಾರಿ ಮಾಡ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಕೋರ್ ಕಮಿಟಿ ಸಭೆ ನಡೆಯುತ್ತಿದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಪಕ್ಷದ ಎಲ್ಲಾ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದಾರೆ. ಚುನಾವಣೆಗೆ ಸಿದ್ಧತೆ, ರಾಜ್ಯದ 4 ದಿಕ್ಕುಗಳಿಂದ ನಡೆಯುವ ರಥಯಾತ್ರೆಯ ದಿನಾಂಕ, ಪಕ್ಷ ಹಾಗೂ ಸರ್ಕಾರದ ಮಟ್ಟದ ಸಮನ್ವಯತೆ, ಬಜೆಟ್ನಲ್ಲಿ ಇರಬೇಕಾದ ಪಕ್ಷದ ಆಶಯಗಳು ಹಾಗೂ ರಾಷ್ಟ್ರೀಯ ನಾಯಕರ ಪ್ರವಾಸದ ಬಗ್ಗೆ ಮಹತ್ವದ ಚರ್ಚೆ ನಡೀತಾ ಇದೆ. ಸಿಡಿ ಕೇಸನ್ನ ಸಿಬಿಐಗೆ ತನಿಖೆಗೆ ಕೊಡಬೇಕು ಅಂತ ನಿನ್ನೆ ರಾತ್ರಿಯಿಂದಲೇ ದೆಹಲಿಯಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ ರಮೇಶ್ ಜಾರಕಿಹೊಳಿ. ನಿನ್ನೆ ರಾತ್ರಿ ಹಾಗೂ ಇವತ್ತು ಬೆಳಗ್ಗೆ 2 ಬಾರಿ ಅಮಿತ್ ಶಾ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಆದರೆ ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತಿದ್ದಾರೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರುಣ್ ಸಿಂಗ್ ಮಾತನಾಡಿದ್ರು. ಕಾಂಗ್ರೆಸ್ ನಾಯಕರು ರಮೇಶ್ ವಿರುದ್ಧ ಖೆಡ್ಡ ತೋಡಿದ್ರು. ಅದೇ ಖೆಡ್ಡಾಗೆ ಈಗ ಕಾಂಗ್ರೆಸ್ ನಾಯಕರೇ ಬೀಳ್ತಾರೆ, ನೋಡ್ತೀರಿ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಪಕ್ಷ, ಸಿಡಿ ಪಕ್ಷ ಅಂತಾರೆ ಅಂತ ಸಚಿವ ಅಶ್ವಥ್ ನಾರಾಯಣ್ ರಾಮನಗರದಲ್ಲಿ ಮಾತನಾಡಿದ್ದಾರೆ. ಇನ್ನು ಸಿಡಿ ಮಾಡೋದ್ರಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಪರಿಣಿತರು ಅಂತಲೂ ಕೂಡ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಒಳ್ಳೆ ನೇರವಾಗಿ, ಬಹಳ ಸ್ಪಷ್ಟವಾಗಿ. ಅದಕ್ಕೆ ಅವರೇನು ಕಾಂಗ್ರೆಸ್ ಪಕ್ಷದವರು ಬೇಕು ಅಂತ ನಮ್ಮ ನಾಯಕರ ಮೇಲೆ ಈ ರೀತಿ ಸಿಡಿ ನಾಯಕ, ಸಿಡಿ ಪಕ್ಷ ಅಂತ ಆಪಾದನೆ ಮಾಡ್ತಿದ್ದಾರೆ. ಬೇಕು ಅಂತಾನೆ ಇವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬೇಕು ಅಂತಾನೆ ಸಿಬಿಐಗೆ ತನಿಖೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಈ ರೀತಿ ನಮ್ಮ ನಾಯಕರನ್ನು ಬಲಿಯಾಗಬೇಕು ಅಂತ ಮಾಡಿದ್ದಾರೆ ಅಂತ ಅದಕ್ಕೂ ಆತಂಕ ವ್ಯಕ್ತಪಡಿಸ್ತಾರೆ. ಹೌದಲ್ವಾ? ಮಾಡಲಿ, ಬನ್ನಿ ಅಂತ ಹೇಳ್ಬೇಕು ತಾನೆ. ಹೇಳಿದ್ರ ಬೇಕು ಅಂತ ನಮ್ಮ ಲೀಡರ್ನ ಸಿಕ್ಕಾಕಿಸ್ಬೇಕು, ನಮ್ಮ ಲೀಡರ್ನ ಬಲಿ ಹಾಕ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಪಾಪ ಭಯ ಪಡ್ತಾ ಇದ್ದಾರೆ. ನೀವು ನೋಡ್ರೆ ಡಬಲ್ ಇಂಜಿನ್ ಸರ್ಕಾರ ನಾವು ಆಗ್ಬೇಕು ಅಂತ ನಾನು ಒತ್ತಾಯ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ನಟ ಸುದೀಪ್ ಭೇಟಿಯಾದ ಫೋಟೋ ಕಂಡ ಕೂಡಲೇ ಹಲವು ಗುಮಾನಿಗಳು ಎದ್ದಿದ್ವು. ಸುದೀಪ್ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ಮಾತುಗಳು ಕೇಳಿದ್ವು. ಅದಕ್ಕೆಲ್ಲ ತೆರೆ ಎಳೆದಿದ್ದಾರೆ ಡಿಕೆ ಶಿವಕುಮಾರ್. ನಾವು ಯಾವುದೇ ರಾಜಕೀಯ ವಿಚಾರವನ್ನ ಚರ್ಚೆ ಮಾಡಿಲ್ಲ. ಚಿತ್ರರಂಗದ ಸಮಸ್ಯೆ ಕುರಿತು ಪ್ರಣಾಳಿಕೆ ಮಾಡಲು ಚರ್ಚೆ ಮಾಡಿದ್ದೇವೆ. ಅಂಬರೀಶ್, ಪುನೀತ್, ವಿಷ್ಣುವರ್ಧನ್ ರೀತಿ ಸುದೀಪ್ ಉತ್ತಮ ನಾಯಕ ನಟ. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಬನ್ನಿ ಅಂತಾನೂ ಕರೆದಿಲ್ಲ. ನಾನು ರಾಜಕೀಯಕ್ಕೆ ಆಹ್ವಾನ ನೀಡಿಲ್ಲ. ಅನೇಕ ವಿಚಾರವಾಗಿ ಸಲಹೆ ಪಡೆಯಲು ಭೇಟಿ ಮಾಡಿದ್ದೇನೆ ಅಂತ ಹೇಳಿದರು. ಅವರು ಈಗ ಅಂಬರೀಷ್ ಅವರು ತೀರ್ಕೊಂಡ ಮೇಲೆ, ವಿಷ್ಣುವರ್ಧನ್ ತೀರ್ಕೊಂಡ ಮೇಲೆ, ನಮ್ಮ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಅವರೆಲ್ಲ ಒಬ್ಬ ಭಾಳ ಪ್ರಮುಖವಾದಂಥ ಒಬ್ಬ ನಾಯಕ, ನಟ, ಒಬ್ಬ ಸ್ನೇಹಿತ. ಸೊ ರಾಜಕೀಯ ಬಿಟ್ಟು ಚರ್ಚೆ ಮಾಡಿದ್ದೇನೆ. ನಾನು ಯಾರನ್ನೂ ನಮ್ಮ ಪಾರ್ಟಿಗೆ ಬನ್ನಿ, ಪ್ರಚಾರಕ್ಕೆ ಬನ್ನಿ ಅಂತ ನಾವೇನು ಅವ್ರಿಗೆ ಆಹ್ವಾನ ನಾವು ಕೊಡೋಕ್ಕೆ ಹೋಗಿಲ್ಲ. ಅವರು ಮೊದಲಿಂದ ಕೂಡ ನಮ್ಮದೆಲ್ಲ ಖಾಸಗಿ ಕಾರ್ಯಕ್ರಮಗಳಿಗೆ ಎಲ್ಲ ಕೂಡ ಬರ್ತಾರೆ. ಒಬ್ಬ ಸ್ನೇಹಿತರವರು, ಎಲ್ಲ ಪಾರ್ಟಿಲೂ ಅವ್ರಿಗೆ ಫ್ರೆಂಡ್ಸ್ ಇದ್ದಾರೆ. ನಾನು ಸೌಜನ್ಯದ ಒಂದು ಭೇಟಿ ಮಾಡ್ಕೊಂಡು ನಾನು ಬಂದಿದ್ದೇನೆ ಹೊರತು ಇದರಿಂದ ಯಾವ ರಾಜಕೀಯನೂ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ನಾನು ರಾಜಕೀಯವಾಗಿ ಅವ್ರಿಗೆ ಆಹ್ವಾನವನ್ನು ಕೊಡೋಕ್ಕೆ ಹೋಗಿಲ್ಲ. ಇವೆಲ್ಲದರ ಮಧ್ಯೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಕೂಡ ಸುದೀಪ್ ಕಾಂಗ್ರೆಸ್ ಪಕ್ಷ ಸೇರೋದಿಲ್ಲ ಅನ್ನುವ ಟಾಂಗ್ ಕೊಟ್ಟರು. ಸುದೀಪ್ ಒಳ್ಳೆಯ ನಟ, ಯಾವುದೇ ಪಕ್ಷಕ್ಕೆ ಬಂದರೂ ಆ ಪಕ್ಷಕ್ಕೆ ಲಾಭ ಆಗಲಿದೆ ಅಂದ್ರು. ಬಿಜೆಪಿಗೆ ಆಹ್ವಾನ ಕೊಟ್ಟಿದ್ರ ಅನ್ನುವ ಪ್ರಶ್ನೆಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂದ್ರು ಡಾಕ್ಟರ್ ಸುಧಾಕರ್. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ. ನೋಡೋಣ, ಅವರು ಒಂದು ಭಾಳ ನಮ್ಮಲ್ಲಿ ಅತ್ಯಂತ ಒಳ್ಳೆಯ ನಟರು, ಪ್ರಖ್ಯಾತಿಯ ನಟರು. ಅವರು ದರ್ಶನ್ ಅವರು ಇವರೆಲ್ಲ ಕೂಡ ನೋಡೋಣ, ಮುಂದಿನ ದಿನಗಳಲ್ಲಿ ನಾವು ಕೂಡ ಅಂಥವರು ಯಾವುದೇ ಪಕ್ಷಕ್ಕೆ ಬಂದರೆ ಖಂಡಿತವಾಗಿಯೂ ಲಾಭ ಆಗ್ತದೆ. ನೋಡೋಣ, ಇನ್ನು ನನ್ನ ಪ್ರಕಾರ ಅವ್ರು ಇನ್ನೂ ಕೂಡ ಕಾಂಗ್ರೆಸ್ ಸೇರಿಲ್ಲ, ನನಗಿರೋ ಮಾಹಿತಿಯಲ್ಲಿ. ಮಾನ್ಯ ಸುದೀಪ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ. ಕೋಲಾರದಿಂದ ಹೊರಟ ಕಾಂಗ್ರೆಸ್ ಪ್ರಜಾಧ್ವನಿ ಬಸ್ ಯಾತ್ರೆ ಕೆಜಿಎಫ್ ತಲುಪಿದೆ. ಕೆಜಿಎಫ್ನ ಮುನ್ಸಿಪಲ್ ಗ್ರೌಂಡ್ನಲ್ಲಿ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ, ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ ದರಿದ್ರ, ದುಷ್ಟ, ಭ್ರಷ್ಟಾಚಾರದ ಸರ್ಕಾರ ಇದೆ. ಈ ಸರ್ಕಾರ ತೊಲಗಿಸಲು ನಾವು ಪ್ರಜಾಧ್ವನಿ ಯಾತ್ರೆ ಮಾಡ್ತಿದ್ದೇವೆ ಅಂತ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ 200 ಯೂನಿಟ್ ಫ್ರೀ ಕರೆಂಟ್, ಮನೆ ಯಜಮಾನಿಗೆ ವಾರ್ಷಿಕ 24,000 ಹಣ ನೀಡ್ತೇವೆ ಅಂತ ಹೇಳಿದರು.
ರಾಜ್ಯದಲ್ಲಿ 40% ಭ್ರಷ್ಟ ಸರ್ಕಾರ ಇದೆ. ವಿಧಾನಸೌಧದ ಗೋಡೆ ಮುಟ್ಟಿದ್ರೂ ಕಾಸು ಕಾಸು ಎಂಬ ಸದ್ದು ಕೇಳ್ತಾ ಇದೆ. ಬಿಜೆಪಿ ಜೆಡಿಎಸ್ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಮರ್ತು ಬಿಡಿ ಅಂತ ಹೇಳಿದರು. ಫೆಬ್ರವರಿ 4ರಂದು ಹಾಸನ ಜಿಲ್ಲೆಯ 7 ಕ್ಷೇತ್ರಗಳ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬಗ್ಗೆ ಜೆಡಿಎಸ್ ನಾಯಕರಲ್ಲೇ ಗೊಂದಲ ಎದ್ದಿದೆ. ಈ ಎಲ್ಲಾ ಗೊಂದಲಗಳಿಗೆ ಅರಸೀಕೆರೆಯಲ್ಲಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಅವತ್ತೇ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ಹಾಗೆ ಜೆಡಿಎಸ್ 2ನೇ ಪಟ್ಟಿ ಸದ್ಯಕ್ಕಿಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದರು. ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? 3ನೇ ತಾರೀಕಿನ ಮೇಲೆ ಚರ್ಚೆ ಇದೆ ಅಂತ ಹೇಳಿದ್ದೀನಿ. ಯಾವ ಗೊಂದಲ ಇಲ್ಲ. ಯಾವುದೇ ಗೊಂದಲ ಇದ್ದರೂ ಸರಿಪಡಿಸ್ತಕ್ಕಂಥ ಶಕ್ತಿ ಇದೆ. ಇಲ್ಲಿ ನೀವು ಇಷ್ಟೊಂದು ಗಾಬರಿ ಆಗಬೇಡಿ. ಇದೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲದೆ ಇದ್ದರೆ ನಾನಿವತ್ತು ಈ ರಾಜ್ಯದಲ್ಲಿ ಒಬ್ಬಂಟಿಯಾಗಿ ಹೋರಾಟ ಮಾಡೋಕ್ಕಾಗದ? ಅದರಿಂದ ಏನು ಆ ಥರ ಇಲ್ಲ. ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ರಾಜ್ಯದ ಜನತೆಯ ಭಾವನೆಗಳು, ರಾಜ್ಯದ ಪಕ್ಷದ ಕಾರ್ಯಕರ್ತರು ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ. ಅವ್ರ ಪಂಚರ್ ರಿಪೇರಿ ಹಾಕೊಳ್ಳ ಕೇಳಿ ನನ್ನ ಪಂಚರ್ ನೋಡೋಣ. ಅವ್ರದ್ದು ಪಂಚರ ಕೂತವರಲ್ಲ. ಇನ್ನು ಹಾಸನದಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾವುದೇ ಗೊಂದಲ ಇದ್ರೂ ಸರಿಪಡಿಸುವ ಶಕ್ತಿ ಇದೆ. ಇದನ್ನೆಲ್ಲ ಅರಗಿಸಿಕೊಳ್ಳುವ ಶಕ್ತಿ ಇದೆ ಅಂತಾನು ಹೇಳಿದ್ರು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ನಡೆ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದ್ರು. ಶಿವಲಿಂಗೇಗೌಡ ಅವರು ಪಾಪ ಅವರಿಗೆ ಹೊಟ್ಟೆ ತುಂಬಿದೆ. ಅವರು ನಮ್ಮಲ್ಲಿಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅರಸೀಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಭದ್ರವಾಗಿದೆ. ಎಲ್ಲ ಹಿಂದುಳಿದ ದಲಿತರು ಎಲ್ಲರೂ ಒಟ್ಟಾಗಿದ್ದಾರೆ ಅಂದ್ರು. ಇವತ್ತು ಸಿದ್ದರಾಮಯ್ಯನವರು ಒಂದು ಸಮಾಜಕ್ಕೆ ಲೀಡ್ರು, ಯಡಿಯೂರಪ್ಪನವರು ಒಂದು ಸಮಾಜಕ್ಕೆ ಲೀಡ್ರು, ಸಾಬ್ರಿಗೂ ಒಬ್ಬ ಲೀಡ್ರ್ ಅವರೇ ಸಿಎಂ ಇಬ್ರಾಹಿಂ ಸಾಹೇಬರು. ಇವತ್ತು ನಾನು ಯಾವತ್ತೂ ಒಂದು ಜಾತಿ ಲೀಡ್ರು ಅಂತ ಗುರುತಿಸಿಲ್ಲ. ನಾವೆಲ್ಲ ಶರಣರ ಸಂಘದಲ್ಲಿ ಬೆಳೆದಿರ್ತಕ್ಕಂಥವ್ರು. ಆದರೆ ಒಂದೇನು, 92 ವರ್ಷದ ದೇವೇಗೌಡರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಂಥವ್ರು. ಅವರು ಜೀವಂತವಾಗಿರ್ಬೇಕಾದ್ರೆ ವಿಧಾನಸೌಧದ ಎದುರುಗಡೆ ದೇವೇಗೌಡರನ್ನು ಕುಂದಿರಿಸಿ ಮತ್ತೆ ಪುನಃ ರೈತರ ಪರವಾಗಿರ್ತಕ್ಕಂಥ ರೈತರ ಸರ್ಕಾರ. ಮಂಗಳೂರಿನಲ್ಲಿ ಹಾಡಹಗಲೇ ಚೋರಿ ಇರಿತವಾಗಿದೆ. ನಗರದ ಹಂಪನಕಟ್ಟೆಯ ಮಂಗಳೂರು ಜುವೆಲರ್ಸ್ ಮಳಿಗೆಯಲ್ಲಿ ಚೋರಿ ಇರಿತವಾಗಿದೆ. ಜ್ಯುವೆಲರಿ ಮಳಿಗೆಯಲ್ಲಿ ಕೆಲಸಕ್ಕಿದ್ದ ರಾಘವ ಎಂಬುವವರ ಮೇಲೆ ದಾಳಿ ನಡೆದಿರುವಂಥದ್ದು. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಂದ ಚೋರಿ ಇರಿತವಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ರಾಘವ್ ಆಸ್ಪತ್ರೆ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾತನಾಡಿದರು. ಕಾರ್ಗೆ ಅಡ್ಡವಾಗಿ ಒಂದು ಬೈಕ್ ನಿಂತಿದೆ. ಆ ಬೈಕ್ ಸ್ವಲ್ಪ ಯಾರಿಗಾದ್ರೂ ಹೇಳಿ ತೆಗೆಸು ಕಾರ್ ಪಾರ್ಕ್ ಮಾಡಬೇಕು ಅಂತ ಇವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವ್ನು ಒಳಗಡೆ ಇದ್ದವ್ನು ನನಗೆ ಚಾಕು ಹಾಕ್ತಿದ್ದಾರೆ ಅಂತ ಅಷ್ಟೇ ಹೇಳಿರುವಂಥದ್ದು ಇವ್ರಿಗೆ ಕೇಳಿಸುತ್ತೆ. ಇಮಿಡಿಯೇಟಾಗಿ ಇವರು ಹೋಗಿದ್ದಾರೆ. ಇವ್ರು ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಹೋಗ್ತಾನೆ. ಸೊ ಒಳಗಡೆ ಅವನು ಒದ್ದಾಡ್ತಿದ್ದಾಗ ಇಮಿಡಿಯೇಟ್ ವೆನ್ಲಾಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ. ಹದಿಹರೆಯದ ಪ್ರೇಮಕ್ಕೆ ಅಪ್ರಾಪ್ತ ಬಾಲಕಿ ಬಲಿಯಾಗಿದ್ದಾಳೆ. ವಿಷ ಕುಡಿದು ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಸಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಪ್ರಾಪ್ತಿಯನ್ನ ಪುಸಲಾಯಿಸಿ ಪ್ರೀತಿಸುವುದಾಗಿ ನಂಬಿಸಿದ್ದ ಯುವಕ ಲೋಕೇಶ್ ಇತ್ತೀಚೆಗೆ ಮತ್ತೋರ್ವ ಸ್ನೇಹಿತನೊಂದಿಗೆ ಬಾಲಕಿ ಓಡಾಟ ಕಂಡು ಸಿಟ್ಟಾಗಿದ್ದ ಲೋಕೇಶ್ ಅಪ್ರಾಪ್ತ ಬಾಲಕಿ ಮೇಲೆ ಪದೇ ಪದೇ ಅನುಮಾನಗೊಂಡು ಜಗಳ ಆಡ್ತಾ ಇದ್ದ. ಜಾಲಿ ರೈಡ್ ಹೋಗಿದ್ದಕ್ಕೆ ಅಪ್ರಾಪ್ತ ಬಾಲಕಿಗೆ ಬುದ್ಧಿ ಹೇಳಿದ್ರು ಪೋಷಕರು. ಇದರಿಂದ ಮನನೊಂದು ಬುಧವಾರ ವಿಷ ಕುಡಿದಿದ್ದಾಳೆ. ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಮೃತಪಟ್ಟಿದ್ದಾಳೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಕಾಡಂಚಿನ ಜಮೀನುಗಳಿಗೆ ಆನೆಗಳು ಲಗ್ಗೆ ಇಡ್ತಾ ಇದ್ದು ರೈತರ ಬೆಳೆ ಸರ್ವನಾಶವಾಗ್ತಿದೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ, ಹುಂಡಿ, ವಡ್ಗಲ್ಪುರ ಸೇರಿದಂತೆ ಹಲವು ಗ್ರಾಮಗಳ ಕಾಡಂಚಿನ ಪ್ರದೇಶಗಳಲ್ಲಿ ಆನೆಗಳು ಬೀಡು ಬಿಟ್ಟಿವೆ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿ 2 ಬಾರಿ ಆನೆಗಳನ್ನು ಕಾಡಿಗಟ್ಟಿದ್ರು ಮತ್ತೆ ಜಮೀನುಗಳಿಗೆ ಲಗ್ಗೆ ಇಡ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಊರ ಜಾತ್ರೆ ಹಬ್ಬಗಳಲ್ಲಿ ಹೋರಿ ಬೆದರಿಸುವ ಓಡಿಸುವ ಸ್ಪರ್ಧೆಯನ್ನ ನೋಡಿದ್ದೇವೆ. ಆದರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ವಿಶಿಷ್ಟ ಆಚರಣೆಯೊಂದು ನಡೆದಿದೆ. ಹೊನಕೇರಿ ಮಲ್ಲಯ್ಯನ ಜಾತ್ರೆಯಲ್ಲಿ ದೇವರಿಗಾಗಿ ಬೆಲ್ಲದ ಬಂಡಿ ಓಡಿಸುವ ಆಚರಣೆ ಮಾಡುವ ಮೂಲಕ ಸಾವಿರಾರು ಭಕ್ತರು ವಿಶೇಷ ಹರಕೆಯನ್ನು ಸಲ್ಲಿಸಿದ್ದಾರೆ. ತುಂಗಭದ್ರಾ ನದಿ ದಡದಿಂದ ಬಂಡಿಯಲ್ಲಿ ಬೆಲ್ಲದ ನೀರನ್ನಿಟ್ಟು ಬಂಡಿ ಓಡಿಸುವ ಜೊತೆಗೆ ಬಂಡಿಯಲ್ಲಿ ಜೋತು ಬಿದ್ದು ಭಕ್ತರು ಸಾಕ್ತಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಕನಸಿನ ವಂದೇ ಭಾರತ್ ಮೆಟ್ರೋ ಬೆಂಗಳೂರಲ್ಲೇ ಲೋಕಾರ್ಪಣೆಯಾಗುವ ಸಾಧ್ಯತೆ ಇದೆ. ಕೇಂದ್ರದ ಸೂಚನೆ ಮೇರೆಗೆ ವಂದೇ ಭಾರತ್ ಮೆಟ್ರೋ ನಿರ್ವಹಣೆ ಹಾಗೂ ಬ್ಯಾಕಪ್ಗೆ ಬೇಕಿರುವ ಸಿದ್ಧತೆಯನ್ನ ಈಗಾಗಲೇ ಆರಂಭಿಸಲಾಗಿದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿರುವ ರೈಲ್ವೆ ಅಧಿಕಾರಿಗಳು, ಈಗ ವಂದೇ ಭಾರತ್ ಮೆಟ್ರೋ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವ ರಿಸೋರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಕೇಂದ್ರದ ಸೂಚನೆಯ ಮೇರೆಗೆ ಈ ಕೆಲಸ ಸಮರೋಪಾದಿಯಲ್ಲಿ ನಡೀತಾ ಇದೆ ಅನ್ನುವ ಮಾಹಿತಿಯನ್ನ ನೀಡಿದರು. ದೆಹಲಿಯಲ್ಲಿ ವಿಶ್ವಶಾಂತಿಗಾಗಿ ಕೃಷ್ಣಗುರು ಏಕನಾಮ ಅಖಂಡ ಕೀರ್ತನೆ ನಡೆಯಿತು. ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಈ ಕೀರ್ತನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಯತ್ನಾಳ್, ತಾಯಿಯಾಣೆ ಮೀಸಲಾತಿ ಕೊಡ್ತೀನಿ ಅಂತ ಸಿಎಂ ಹೇಳಿದ್ರು, ಆದ್ರೆ ಅವರು ಮಾತು ತಪ್ಪಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿದ್ದನ್ನ ತೋರಿಸಿದ್ರೆ 10 ಲಕ್ಷ ಕೊಡ್ತೀನಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ನಾವು ಶಾಂತರಿ ಇದ್ದೀನಿ, ನೀವು ಹೇಳಿದ್ರಿ ನನಗೆ ಏನ್ ಹೇಳಿದ್ರಿ? ಎಲ್ಲ ನಾನು ತಾಯಿಯಾಣೆ ಮಾಡಿದ್ದೀನಿ, ನಾನು ನಿಮ್ಗೆ ಕೊಡ್ತೀನಿ. ನೀವು ತಾಯಿಯಾಣೆ ನೋಡಿರಿ, ಇವತ್ತು ಬಹಳ ಚರ್ಚೆ ಈ ರಾಜ್ಯದ. ಯತ್ನಾಳಿಗೆ ನೋಟಿಸ್ ಕೊಟ್ಟಾರೆ, ಶೀಘ್ರದಲ್ಲಿ ಕಠಿಣ ಕ್ರಮ. ಚಂಡಾಮಂಡಲವಾದ ಹೈಕಮಾಂಡು ಹಂಗಾಗಿದೆ, ಹಿಂಗಾಗಿದೆ, ಹೊಡೆದ ನಮ್ಮಲ್ಲೇ ಬ್ರೇಕಿಂಗ್. ಮತ್ತಾರಿಗೂ ಗುರ್ತಿಲ್ಲಾರ್ದು ಹೋಗಿ ಅಮಿತ್ ಶಾ ಅವ್ರ ಮನ್ಯಾಗ ಹೋಗಿ ಅವ್ರ ಮೆದುಳದಾಗ ಹೋಗಿ ತಕೊಂಡು ಬಂದವನಿಗೆ ಹೇಳ್ತಾರೆ. ಇಲ್ಲಿ ಎಲ್ಲಪ್ಪ ನೋಟಿಸ್ ಐತಿ, 10 ಲಕ್ಷ ರೂಪಾಯಿ ಕೊಡ್ತೀನಿ, ಯಾವ್ದು ನೋಟಿಸ್ ಪ್ರತಿ ನನಗೆ ಕೊಟ್ರ. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವ ಪಾಕಿಸ್ತಾನಕ್ಕೆ ಆ ದೇಶವೇ ಹುಟ್ಟಿಸಿದ ಉಗ್ರರು ಭೂತಗಳಂತೆ ಕಾಡ್ತಿದ್ದಾರೆ. ಜನವರಿ 30ರಂದು ಪೇಶಾವರ ಮಸೀದಿ ಮೇಲೆ ಬಾಂಬ್ ದಾಳಿಯಾಗಿ 100ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಈ ದಾಳಿಯ ಹೊಣೆಯನ್ನ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಉಗ್ರ ಸಂಘಟನೆ ಹೊತ್ತುಕೊಂಡಿತ್ತು. ಅದರ ಬೆನ್ನಲ್ಲೇ ಇನ್ನೊಂದು ಉಗ್ರ ಸಂಘಟನೆ ಅಂದರೆ ತೆಹರಿಕ್ ಇ ಲಬ್ಜೈಕ್ ಪಾಕಿಸ್ತಾನ ಭಯೋತ್ಪಾದಕರು ಕರಾಚಿಯಲ್ಲಿರುವ ಅಹ್ಮದಿ ಮಸೀದಿಯ ಗೋಪುರ ಸ್ತಂಭಗಳನ್ನೆಲ್ಲ ಧ್ವಂಸ ಮಾಡಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಗಡಿಯೊಳಗೆ ನುಸುಳಿದ್ದ ಪಾಕಿಸ್ತಾನದ ಡ್ರೋನ್ ಅನ್ನ ಬಿಎಸ್ಎಫ್ ಯೋಧರು ಹೊಡೆದುರುಳಿಸಿದ್ದಾರೆ. ಪಂಜಾಬ್ ಅಲ್ಲಿರುವ ಅಂತಾರಾಷ್ಟ್ರೀಯ ಗಡಿರೇಖೆ ಮೂಲಕ ಡ್ರೋನ್ ಭಾರತದತ್ತ ಬಂದಿತ್ತು. ಪಂಜಾಬ್ನ ಅಮೃತಸರ ಸೆಕ್ಟರ್ ಬಳಿ ಮುಂಜಾನೆ 2:15 ವೇಳೆಗೆ ಡ್ರೋನ್ ಅನ್ನ ಹೊಡೆದುರುಳಿಸಲಾಗಿದೆ. ಗಡಿಯಲ್ಲಿರುವ ತಂತಿ ಬೇಲಿ ಹಾಗೂ ಶೂನ್ಯ ರೇಖೆಯ ಬಳಿ ಡ್ರೋನ್ ಹಾಗೂ ಅದರಲ್ಲಿದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರಸಭೆ ಸದಸ್ಯೆಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಣೆಬೆನ್ನೂರು ನಗರಸಭೆ ಸದಸ್ಯೆ ಉಷಾ ಚಿನ್ನಿ ಕಟ್ಟಿ ಸೂಸೈಡ್ ಮಾಡಿಕೊಂಡಿರುವಂತವರು ರಾಣೆಬೆನ್ನೂರಿನ ವಿನಾಯಕ ನಗರದ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ರಾಜ್ಯದ ದೇವಸ್ಥಾನವೊಂದರಲ್ಲಿ ಚಿಕ್ಕ ಬಾಲಕಿ ಜೊತೆ ಮಂಗ ಮಾಡಿದ ಚೇಷ್ಟೆ ಸಖತ್ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಮಂಗ ಆ ಬಾಲಕಿಯ ತಲೆಯ ಹೇನನ್ನ ಹೆಕ್ತಾ ಇದೆ. ಆ ಕ್ಯೂಟ್ ವಿಡಿಯೋ ಈಗ ಭಾರಿ ಸೌಂಡ್ ಮಾಡ್ತಿದೆ. ಹಾವೇರಿಯ ವರ್ದಿ ಎಂಬಲ್ಲಿ ಶಾಲಾ ಮಕ್ಕಳೊಂದಿಗೆ ಶಿಕ್ಷಕಿಯರು ಡ್ಯಾನ್ಸ್ ಮಾಡಿದ್ದಾರೆ. ಕಲಿಕಾ ಹಬ್ಬದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂಥ ಹಾಡಿಗೆ ವಿದ್ಯಾ ಹೆಗಡೆ ಹಾಗೂ ಸವಿತಾ ಎಂಬ ಶಿಕ್ಷಕಿಯರು ಕೋಲಾಟ ಆಡಿದ್ದಾರೆ. ಟೀಚರ್ ಡ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. 2 ವರ್ಷಗಳ ಹಿಂದೆ ನಡೆದ ಭೀಕರ ಅಪಘಾತದಲ್ಲಿ ನಟಿ ರಿಷಿಕಾ ಸಿಂಗ್ ಬೆನ್ನುಮೂಳೆಗೆ ಬಲವಾಗಿ ಪೆಟ್ಟಾಗಿತ್ತು. ಮಾವಳ್ಳಿಪುರ ಸಮೀಪದಲ್ಲಿ ನಡೆದ ತೀವ್ರ ಅಪಘಾತದಲ್ಲಿ ಕಾರು ನುಜ್ಜುಗುಜ್ಜಾಗಿತ್ತು. ರಿಷಿಕಾ 2 ಕಾಲುಗಳ ಸ್ವಾಧೀನವನ್ನು ಕಳ್ಕೊಂಡಿದ್ರು. ಆದರೆ ಇದೀಗ 2 ಕೋಲುಗಳ ಆಶ್ರಯವನ್ನ ಪಡೆದುಕೊಂಡು ನಡೆದಾಡುವಷ್ಟು ಚೇತರಿಕೆಯನ್ನ ಕಂಡಿದ್ದಾರೆ. ಅಪಘಾತ ನಡೆದಾಗ ನಾನು ಕಾರು ಓಡಿಸ್ತಿರ್ಲಿಲ್ಲ ಅಂತ ರಿಷಿಕಾ ಹೇಳಿದ್ದಾರೆ. ದೇಶದಲ್ಲಿ ದಿನೇ ದಿನೇ ಪರಿಸರ ಹದಗೆಡ್ತಾ ಇದೆ. ಇದಕ್ಕೆ ಕಾರಣ ಆಹಾರ ತ್ಯಾಜ್ಯ, ಮೆಡಿಕಲ್ ತ್ಯಾಜ್ಯ ಸೇರಿದಂತೆ ಹಲವು ವೇಸ್ಟೇಜ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡೋದು. ಇದರಿಂದ ವಾತಾವರಣ ಕಲುಷಿತವಾಗ್ತಾ ಇದೆ. ಹೀಗಾಗಿ ಈ ತ್ಯಾಜ್ಯವನ್ನ ಮರುಬಳಕೆ ಮಾಡುವ ಬಗ್ಗೆ ಅರಿವು ಮೂಡಿಸೋದಕ್ಕೆ ವರ್ಕ್ ಗ್ರೀನ್ ಎಂಬ ಸಂಸ್ಥೆ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದೇ ತಿಂಗಳ 21ರಿಂದ 4 ದಿನಗಳ ಕಾಲ ಪರಿಸರ ವಾತಾವರಣ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಗರದ HAL ರಸ್ತೆಯ ಲೀಲಾ ಪ್ಯಾಲೇಸ್ನಲ್ಲಿ ನಡೆಯಲಿರುವಂತಹ ಜಾಗೃತಿ ಸಂವಾದದಲ್ಲಿ ವಿಶ್ವದಾದ್ಯಂತ ಪರಿಸರವಾದಿಗಳು ಭಾಗವಹಿಸಲಿದ್ದಾರೆ.
ಇನ್ನು TCS, ಇನ್ಫೋಸಿಸ್, ವಿಪ್ರೋ ಸೇರಿದಂತೆ ದೇಶ ವಿದೇಶದ ಎಲ್ಲಾ ಕಂಪನಿಯ ಮುಖ್ಯಸ್ಥರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ನೀಡಲಿದ್ದಾರೆ. ಭಾರತ ಬಿಟ್ಟು ವಿಶ್ವಾದ್ಯಂತ ಎಲ್ಲ ಪರಿಸರವಾದಿಗಳು ಬರ್ತಾ ಇದ್ದಾರೆ, ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಒಂದು ವೈಟ್ ಪೇಪರ್ ಮಾಡ್ತೀವಿ. ಆ ವೈಟ್ ಪೇಪರ್ನ ಏನು ಮಾಡ್ತೀವಿ, ಇದನ್ನು ಗೌರ್ಮೆಂಟಿಗೆ ಒಂದು ಸಜೆಷನ್ ಕೊಡ್ತೀವಿ. ಇದು ನಮ್ಮ ಕಡೆಯಿಂದ, ಯಾಕೆಂದರೆ ನಾವೇ ವೇಸ್ಟ್ ಮಾಡೋದು, ಅದ್ರ ನಮ್ಮ ಕಡೆಯಿಂದ ಸಜೆಷನ್ ಮಾಡಿ ಈ ಥರ ಮಾಡಬೇಕು ಅಂತ ಗೌರ್ಮೆಂಟ್ಗೆ ಹೋಗ್ತೀವಿ. ಇದು ಒಂದು ಥರದ್ದಲ್ಲ, ಇದು ಒಂದೇ ಒಂದು ದಿವಸದ ಉದ್ದೇಶ ಅಲ್ಲ. ಇದು ಮಾರ್ಚಲ್ಲಿ ಮಾಡ್ತೀವಿ, ನೆಕ್ಸ್ಟ್ ಸಿಂಗಪೂರಲ್ಲಿ ಮಾಡ್ತೀವಿ ಈ ವರ್ಷ. ಎವ್ರಿ ಇಯರ್ ಇದನ್ನು ಮಾಡಿ ಒಂದು ಅವೇರ್ನೆಸ್ನ ತೊಗೊಂಬರ್ತೀವಿ ಎಲ್ಲ. ಅದು ಒಂದು ಉದ್ದೇಶ ಈ ಒಂದು ಕಾನ್ಫರೆನ್ಸಿಂದ. ಭಾರತ ಬಿಟ್ಟು ವಿಶ್ವಾದ್ಯಂತ ಎಲ್ಲ. So the World Green Conclave, what we are trying to do has one agenda, is that how to create an awareness that there is some large grey rhino event thing is happening which is going to hit us, and as a human being and human species, how we can avoid this. So the idea is to create that awareness that the climate change is going to happen, and this is what we are trying to do in World Green Conclave. ಇವಿಷ್ಟು ಸದ್ಯದ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.